ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡಿಗೆಯಲ್ಲಿ ತುಂಬ ಸಿಂಪಲ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮೊಟ್ಟೆ ಮಸಾಲ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ. ನೋಡಿ, ತುಂಬ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಬೋದು. ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಮಾಡ್ಬೋದು. ಇದು ಚಪಾತಿ ಜೊತೆ, ಪರೋಟ ಜೊತೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲಿಗೆ ಮೊಟ್ಟೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. 5ರಿಂದ 7 ನಿಮಿಷ ಬೇಯಿಸಬೇಕು. ನೋಡಿ, ಒಂದು ಮಿಕ್ಸಿ ಜಾರಲ್ಲಿ ಒಂದು 7ರಿಂದ 8 ಬ್ಯಾಡಗಿ ಮೆಣಸು ಮತ್ತು ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿ ಹಾಕಿ ಫೈನಾಗಿ ರುಬ್ಕೊಳ್ಬೇಕು. ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ, ಬ್ಯಾಡಗಿ ಮೆಣಸಿದು ಕಲರ್ ನೋಡಿ ಹೇಗೆ ಬಂದಿದೆ ಅಂತೇಳಿ. ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೊಟ್ಟೆಯನ್ನು ಫ್ರೈ ಮಾಡ್ತಾ ಇದ್ದೀನಿ. ಮೊಟ್ಟೆಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಮೊಟ್ಟೆಗೆ ಕಟ್ಸ ಹಾಕೋದನ್ನು ಮರಿಬೇಡಿ, ಇಲ್ಲದಿದ್ದರೆ ಸಿಡಿಯುವ ಚಾನ್ಸ್ ಇರ್ತದೆ ಮೊಟ್ಟೆ. ಅದಕ್ಕಾಗಿ ಕಟ್ಸ ಹಾಕಬೇಕು ಮೊಟ್ಟೆಗೆ. ಆಮೇಲೆ ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೇನೆ. ನೀವು ಯಾವ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಸ್ಪೈಸಸ್ ಎಲ್ಲ ಹಾಕ್ತಾ ಇದ್ದೀನಿ. ತುಂಬ ಹಾಕಬೇಡಿ, ಗರಂ ಮಸಾಲ ಒಳ್ಳೆಯದಾಗೋದಿಲ್ಲ ತುಂಬ ಹಾಕಿದರೆ. ಒಂದು ಸ್ವಲ್ಪ ಸೋಂಪು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು ಸೋಂಪು. ಮತ್ತೊಂದು 3 ಫೈನ್ಲಿ ಚಾಪ್ ಮಾಡಿದ ನೀರುಳ್ಳಿ. ನೋಡಿ, ಚೆನ್ನಾಗಿ ಫೈನ್ ಚಾಪ್ ಮಾಡಿದ 3 ನೀರುಳ್ಳಿ ಉಂಟಿದ್ರಲ್ಲಿ. ಒಂದು 3 ಕಾಯಿ ಮೆಣಸನ್ನು ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಬೆಳ್ಳುಳ್ಳಿ, ದೊಡ್ಡದೊಂದು ಬೆಳ್ಳುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದು ನೀರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಿ ಬರ್ತದೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನೋಡಿ, ಈ ಕಲರ್ ಬಂದರೆ ಸಾಕಾಗ್ತದೆ. ಈಗ ರುಬ್ಬಿಟ್ಟಿರುವಂತಹ ಮಸಾಲವನ್ನು ಹಾಕ್ತಾ ಇದ್ದೇನೆ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಖಾಲಿ ಬ್ಯಾಡಗಿ ಮೆಣಸಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬರ್ತದೆ ನೋಡಿ. ಈ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಮಿಕ್ಸಿ ತೊಳೆದ ನೀರು ಕೂಡ ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ರುಚಿಗೆ ನೋಡಿ ಉಪ್ಪು ಹಾಕಬೇಕು. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಉಂಟು. ನೋಡಿ, ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೇನೆ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ, ಚೆನ್ನಾಗಿ ಬಂದಿದೆ. ನೋಡಿ, ಈಗ ಚಾಪ್ ಮಾಡಿದ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. 3 ಟೊಮೆಟೊ ತೆಕ್ಕೊಂಡಿದ್ದೇನೆ. 3ರಿಂದ 4 ಟೊಮೆಟೊ ಹಾಕ್ಬೋದು. ನಾನು 3 ಟೊಮೆಟೊ ತೆಕ್ಕೊಂಡಿದ್ದೇನೆ. ನೋಡಿ, ಈಗ ಸ್ವಲ್ಪ ನೀರು ಹಾಕಿ, ನಿಮಗೆ ನೀರು ಎಷ್ಟು ಬೇಕು ನೋಡಿ ಹಾಕಿ ಮುಚ್ಚಿಡ್ತಾ ಇದ್ದೇನೆ. ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯುವ ತನಕ ಮುಚ್ಚಿ ಬಾಡಿಸಬೇಕು. ಒಂದು 5 ಮಿನಿಟ್ಸ್ ಬೇಯಿಸಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ನೋಡಿ, ಈಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ. ನೋಡಿ, ಮಸಾಲ ಯಾವ ಥರ ಬಂದಿದೆ ನೋಡಿ.
ಈಗ ಬೇಯಿಸಿಟ್ಟ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಮೊಟ್ಟೆ ಹಾಕಿದ ಮೇಲೆ ತುಂಬ ಸೌಟು ಹಾಕಬೇಡಿ, ಯಾಕಂದರೆ ಅದು ಮೊಟ್ಟೆ ಹುಡಿಯಾಗುವ ಚಾನ್ಸ್ ಇರ್ತದೆ. ಯಾಕಂದರೆ ಅದಕ್ಕೆ ಕಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಮಿಕ್ಸ್ ಮಾಡಬೇಡಿ. ತುಂಬ ಮಿಕ್ಸ್ ಮಾಡಿದರೆ ಮೊಟ್ಟೆ ಹುಡಿಯಾಗುವ ಚಾನ್ಸ್ ಇರ್ತದೆ. ಈಗ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿ ಇದ್ದರೆ ಹಾಕಿ, ಹಾಕಿದರೆ ಆಯಿತು, ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ತಾ ಇದ್ದೇನೆ. ನೋಡಿ, ತುಂಬ ಟೇಸ್ಟಾಗಿ ಬರ್ತದೆ. ನೀವು ರೆಸ್ಟೋರೆಂಟ್ಗಳಲ್ಲೆಲ್ಲ ಹೇಗೆ ತಿಂತೀರಲ್ಲ ಅದೇ ರೀತಿ ಬರ್ತದೆ. ನೋಡಿ, ಮೊಟ್ಟೆ ಮಸಾಲ ನೋಡಿ ಹೇಗೆ ಬಂದಿದೆ. ನೋಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.